ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಬಂದ್ಬಿಟ್ಟು ಸಂಜೆ ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ತಮ್ಮನ ಮಗಳು ಮನೆಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಅಂಥೇಳಿ ಊರಿಂದ ಬರ್ತಾ ಇದ್ದಾರೆ. 5 ಮಂತ್ಸ್ಗೆ ಕರ್ಕೊಂಬರ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರ್ತಾರೆ. ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾಳಲ್ವ, ಹಾಗಾಗಿ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡೋಣ ಅಂಥೇಳಿ. ಅವಳು ಅಲ್ಲಿರೋದ್ರಿಂದ ಅವ್ರ ಮನೇಲಿ ಯಾರೂ ಇಲ್ಲ ವೆಲ್ಕಮ್ ಮಾಡೋದು. ಅಲ್ಲೋಗಿ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ಮಾಡೋಣ ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಸ್ವಲ್ಪ ಲೇಟ್ ಆಯಿತು ಬರೋದು, 7:30 ಆಯಿತು. ಹಾಗಾಗಿ ಬರೋ ಅಷ್ಟರಲ್ಲಿ ಬೇಗ ಬೇಗ ಮಾಡೋಣ ಅಂಥೇಳಿ. ಈಗ ಹಬ್ಬ ಇರೋದ್ರಿಂದ ಗಣೇಶನ ಹಬ್ಬ ಎಲ್ಲ ಇದ್ದೀಯಲ್ವ, ಹಾಗಾಗಿ ಹೂವುಗಳೆಲ್ಲ ತುಂಬ ರೇಟ್ ಇತ್ತು, ಕಾಸ್ಟ್ಲಿ ಇತ್ತು. ಹಾಗಾಗಿ ಸುಮ್ಮನೆ ಯಾಕೆ ಅಷ್ಟೊಂದು ಹೂವು ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಎಲ್ಲ ಈ ಥರ ಆರ್ಟಿಫಿಷಿಯಲ್ದೇ ಹಾಕಿದ್ದೀನಿ. ತೋರಣಗಳೆಲ್ಲ ಇತ್ತಲ್ಲ, ಹಾಗಾಗಿ ಆರ್ಟಿಫಿಷಿಯಲ್ದೇ ಹಾಕಿ ಸ್ವಲ್ಪ ಮಾತ್ರ ಮೇನ್ ಸ್ವಲ್ಪ ಫ್ಲವರ್ಸನ್ನು ಬಳಸಿದ್ದೀನಿ. ಯೆಲ್ಲೋ ಮತ್ತು ಆರೆಂಜ್ ಇದನ್ನು ಹಾಕಿದ್ದೀನಿ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಡೆಕೋರೇಷನ್ಗೆ ಅಂತ ತರಿಸಿ ಇಟ್ಕೊಂಡಿರ್ತೀನಲ್ವ, ಅದನ್ನೇ ಯೂಸ್ ಮಾಡಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ವೈಟು ಸೇವಂತಿ ಮತ್ತು ಯೆಲ್ಲೋ ಸೇವಂತಿ ಮತ್ತು ಇದು ರೆಡ್ ಕಲರ್ ರೋಸನ್ನು ತರಿಸಿದ್ದೆ. ನಾನು ಇಲ್ಲಿ ಯೆಲ್ಲೋ ಕಲರ್ ಫ್ಲವರ್ನ ಬಳಸಿಲ್ಲ, ಒಂದು 2 ಮಾತ್ರ ಬಳಸಿದ್ದೀನಿ ಅಷ್ಟೇ. ಇದ್ದಿದ್ದೆಲ್ಲ ವೈಟು ಮತ್ತು ರೆಡ್ಡನ್ನು ಹಾಕಿದ್ದೀನಿ. ಯಾಕಂದರೆ ಯೆಲ್ಲೋ ಕಲರ್ ಮೇಲೆ ಹಾಸಿರೋದ್ರಿಂದ ಮತ್ತು ಯೆಲ್ಲೋ ಕಲರ್ ಫ್ಲವರ್ ಅಷ್ಟಾಗಿ ಲುಕ್ ಕಾಣಿಸಲ್ಲ ಅಂತೇಳ್ಬಿಟ್ಟು ವೈಟು ಮತ್ತು ಮೆರೂನ್ ಕಲರ್ ರೆಡ್ ರೋಸನ್ನು ಬಳಸಿದ್ದೀನಿ. ಅದಕ್ಕೆ ನಮ್ಮ ಮನೆಯವರು ಈಗ ಸೀರಿಯಲ್ ಸೆಟ್ ಬಿಡ್ತಾ ಇದ್ದಾರೆ. ಲೈಟಿಂಗ್ಸ್ ಹಾಕೋಣ, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಲೈಟಿಂಗ್ಸ್ನ ಹಾಕ್ತಾಯಿದ್ದಾರೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಜೊತೆಗೆ ಕೇಕನ್ನು ಸಹ ತೊಗೊಬಂದಿದ್ರು. ಅದರಲ್ಲಿ ವೆಲ್ಕಮ್ ಮುದ್ದು ಸೊಸೆ ಅಂತೇಳಿ ಬರೆಸ್ಕೊಬಂದಿದ್ರು. ಬಟ್ ನಾನೇ ಸ್ವಲ್ಪ ಗಡಿಬಿಡಿಲಿ ಇಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗಾಯಿತು. ಅದರಲ್ಲಿ ಸ್ವಲ್ಪ ಮುದ್ದು ಅನ್ನೋದು ಹೋಗೇ ಬಿಟ್ಟಿದೆ. ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು. ಅಂದರೆ ಅದು ಪ್ಯಾಕಿಗೆ ಹಿಂಗೆ ಮೇಲ್ಗಡೆ ಇದ್ದ ಹಿಂಗೆ ಬಿತ್ತಲ್ವ, ಪ್ಯಾಕಿಗೆ ಮೆತ್ಕೊಂಡ್ಬಿಡ್ತು. ನೋಡಿ, ಅಲ್ಲಿ ಒಂದು ಸ್ವಲ್ಪ ಬರೆಸ್ಕೊಬಂದಿರೋದೆಲ್ಲ ಹೋಗುತ್ತೆ. ಅಂದರೆ ಮುಂಚೆನೇ ಯಾವುದೂ ಪ್ಲ್ಯಾನಿಂಗ್ ಇರಲಿಲ್ಲ. ಪ್ಲ್ಯಾನಿಂಗ್ ಇದ್ದಿದ್ರೆ ಬೇರೆ ಕೇಕು ಅಥವಾ ನಾವು ಹೇಳಿ ಮಾಡಿಸ್ಬೋದಿತ್ತು. ಸಡನ್ನಾಗಿ ಅಂದ್ಕೊಂಡಿರೋದ್ರಿಂದ ರೆಡಿದೇ ತೊಗೊಬಂದ್ವಿ. ಆರ್ಡ್ರ್ ಕೊಟ್ಟು ಏನು ಮಾಡಿಸಿರ್ಲಿಲ್ಲ ಕೇಕ್ನ. ನೋಡಿ, ಬಂದರು ಇವಾಗ. ಬಂದ ತಕ್ಷಣ ಓಕ್ಲಿ ನೀರು ಮಾಡಿಟ್ಟಿದ್ದೆ. ಆರತಿ ಮಾಡಿಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ಒಂದು ಚೊಂಬು ನೀರನ್ನು ನಿಲ್ಲಿಸ್ಬಿಟ್ಟು ಒಳಗಡೆಗೆ ಕರ್ಕೊಳ್ತಾ ಇದ್ದೀನಿ. ಇಲ್ಲಿ ಅಷ್ಟೇ, ನಾನು ಡೆಕೋರೇಷನ್ಗೆ ಅಂತೇಳಿ ಹೊರಗಡೆಯಿಂದ ಏನೂ ತರಿಸಿಲ್ಲ, ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಯಾವುದೂ ಫ್ಲವರ್ಸ್ ಒಂದು ಬಿಟ್ಟರೆ ಇನ್ನೇನು ತರಿಸ್ಲಿಲ್ಲ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಬರ್ತಡೆಗೆ ಅಂತೆಲ್ಲ ರೆಡಿ ಇಟ್ಕೊಂಡಿರ್ತೀನಿ ನಾನು. ಕ್ಯಾಂಡಲ್ ಇರ್ಬೋದು ಅಥವಾ ಲೈಟಿಂಗ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ. इतला बरो नहीं आला इका ये इतला बरो नहीं इतला बरो वीडियो नडी नडी रावले बा 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 चेवा बा 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 ले 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 हंगे बा 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 आतले को ಈಗ ಯಾರು ಎಳೆಯನಂತ ನೋಡ್ತಾಳೆ. ಇಟ್ಲ ಬರೀ ನಿಂತಿಸಿದ್ದು ಬಾ ಈ ಕಡೆಗೆ ಬರ್ಬೇಕು. ಅದೇ ಎತ್ತಾಕಿ ಅದನ್ನ ಕಾದು ಕಾದು ವೆಲ್ಕಮ್ ಸೊಸೆ ಹೋಗೇ ಬಿಟ್ಟೆ ಸೊಸೆ. ಇನ್ನು ಪಾಪು ತಟ್ಟೆ ಒಳಗೆ ಕಾಲಿಟ್ಟ ತಕ್ಷಣ ಅದು ಸ್ವಲ್ಪ ಕೋಲ್ಡ್ ಇತ್ತಲ್ವ ನೀರು, ಆವಾಗ ಸ್ವಲ್ಪ ಹತ್ಲು ಅಷ್ಟೇ. ಅದು ಬಿಟ್ಟರೆ ಇನ್ನು ಫುಲ್ ಖುಷಿಯಾಗಿ ಕಲರಾಗಿತ್ತಲ್ಲ, ನೋಡ್ತಾ ಇದ್ಲು, ಹಠನೇ ಮಾಡಲಿಲ್ಲ. ಇನ್ನು ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ಇನ್ನು ಬಲೂನ್ಸನ್ನು ಹಾಗೆ ಬಿಟ್ಟಿದ್ವಿ ಹೊಡಿದೆ, ಅದನ್ನು ಈಗ ಹೊಡಿತಾ ಇದ್ದೀವಿ. ಅಂದರೆ ಆ ಬಲೂನ್ಸಲ್ಲಿ ಥರ್ಮಾಕೋಲ್ ಬಾಲ್ಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು, ಅದನ್ನು ಹಾಕ್ಬಿಟ್ಟು ಕಟ್ಟಿದ್ವಿ. ಅಂದರೆ ಮಿಂಚು ಆ ಥರದ್ದು ಏನಾದರೂ ಆದರೆ ಬಿದ್ದರೆ ಮಕ್ಳಿಗೆ ಕಣ್ಗಿಣ್ಣಕ್ಕೆಲ್ಲ ಹೋದರೆ ಕಷ್ಟ ಅಂತ ಹೇಳ್ಬಿಟ್ಟು ಈ ಥರ ಥರ್ಮಾಕೋಲ್ ಬಾಲ್ಸ್ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಬಳಸಿದ್ವಿ. ಇನ್ನು ಊಟಕ್ಕೆ ಇದು ಬಂದುಬಿಟ್ಟು ರೆಸಿಪಿ ನಮ್ಮ ಅತ್ತೆ ನಮ್ಮ ಮಾವ ಬಂದಿದ್ರಲ್ವ, ಅವತ್ತು ಮಾಡಿರೋ ಅಂಥ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಪಾಯಸ ಮಾಡಿದ್ದೆ, ಜೊತೆಗೆ ಕೋಸಂಬರಿ ಹಪ್ಪಳ ಎಲ್ಲ ಮಾಡಿದ್ದೆ.
ಪಾಯಸಕ್ಕೆ ಹಾಲು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ, ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ. ಅಷ್ಟರಲ್ಲಿ ಸ್ವಲ್ಪ ಕೋಸಂಬರಿನ ಮಿಕ್ಸ್ ಮಾಡಿಬಿಡೋಣ ಅಂಥೇಳಿ. ಅಂದರೆ ಹೆಸರುಬೇಳೆನ ನೆನೆಸಿಟ್ಟಿದ್ದೆ, ಒಂದು 2 ಅವರ್ 3 ಅವರ್ ನೆಂದಿದೆ ಚೆನ್ನಾಗಿ ಹೆಸರುಬೇಳೆ. ಸ್ಟಾರ್ಟಿಂಗು ನಾನು ನೆನೆಸ್ಬೇಕಾದ್ರೆ ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆಸಿರ್ತೀನಿ. ಲಾಸ್ಟಲ್ಲಿ ನೀರನ್ನು ಬಸ್ಕೊಳ್ತಾ ಇದ್ದೀನಿ. ಈಗ ಹೆಸರುಬೇಳೆನಷ್ಟೇ ನೀರನ್ನು ನೀಟಾಗಿ ಸೋದಿಸ್ಕೋಬೇಕು. ಇನ್ನು ನಾನು ಊಟಕ್ಕೆ ಕೋಸಂಬರಿ ಪಲ್ಯ ಒಂದು ಮಾಡಿರಲಿಲ್ಲ, ಕೋಸಂಬರಿ ಮತ್ತು ಹಪ್ಳನ ಕರೆದಿದ್ದೆ, ರಸಮ್ ಮಾಡಿದ್ದೆ ಅನ್ನಕ್ಕೆ, ಹಾಗೆ ಪಾಯಸ ಮಾಡಿದ್ದೆ. ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು, ಅದಕ್ಕೆ ಚಿತ್ರಾನ್ನನ ಕಲಿಸಿದ್ದೆ. ಹಾಗಾಗಿ ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ವ, ಹಾಗಾಗಿ ಮತ್ತೆ ಪಲ್ಯ ಎಲ್ಲ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತೊಂದೇ ಅಲ್ಲೇ ಉಳ್ಕೋಬೇಕಿತ್ತಲ್ವ, ಹಾಗಾಗಿ ಕೋಸಂಬರಿ ಒಂದು ಮಾಡಿದೆ, ಪಲ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಾಂದರೆ ಕಂಪಲ್ಸರಿ ನಮ್ಮ ಮನೆಗೆ ಪಲ್ಯ ಬೇಕೇ ಬೇಕು ಈ ಥರದ್ದು ಏನಾದರೂ ಸ್ವೀಟ್ ಮಾಡಿದಾಗ. ಇನ್ನು ನಾನು ಕೋಸಂಬರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಅಂದರೆ ಸೌತೆಕಾಯಿ, ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ನು, ಜೊತೆಗೆ ಸ್ವಲ್ಪ ದಾಳಿಂಬ್ರೆನೂ ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಹಸಿಮೆಣ್ಸಿಕಾಯಿನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೇಲಿ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಯಾವಾಗಲೂ ಅಷ್ಟೇ ಹಸಿಮೆಣ್ಸಿಕಾಯಿನ ಬಳಸೋದಿಲ್ಲ, ಅಚ್ಕಾರದ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಈಗೆಲ್ಲನೂ ಹಾಕ್ಕೊಂಡೆ, ಪಾತ್ರೆ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಚಿಕ್ಕದಾಯಿತು ಅನ್ನಿಸ್ತು, ಹಾಗಾಗಿ ಬೇರೆ ಪಾತ್ರೆಗೆ ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ನಿಂಬೆ ರಸ ಹಿಂಡಿರೋವಂಥದ್ದು ಸ್ಕಿಪ್ ಆಗಿದೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಕೋಸಂಬರಿ ರೆಡಿಯಾಗುತ್ತೆ. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಒಗ್ಗರಣೆನೂ ಸಹ ಹಾಕ್ಕೋಬೋದು, ಸಾಸಿವೆ ಒಗ್ಗರಣೆ, ಬಟ್ ನಾನು ಇಲ್ಲೇನು ಒಗ್ಗರಣೆ ಹಾಕೋದಕ್ಕೆ ಹೋಗಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡಿದೆ, ಪರ್ಫೆಕ್ಟಾಗಿತ್ತು, ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅಷ್ಟರಲ್ಲಿ ಕೋಸಂಬರಿ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಹಾಲನ್ನು ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಕುದಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 1.5 ಲೀಟ್ರಷ್ಟು ಹಾಲನ್ನು ಬಳಸಿ ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಹಾಲಿಂದ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾನಿಲ್ಲಿ ಬಳಸಿರೋವಂಥದ್ದು ರೋಸ್ಟೆಡ್ ಶಾವಿಗೆ, ಅಂದರೆ ನೀವು ಆಶೀರ್ವಾದ ಮತ್ತು ಬೇರೆ ಬೇರೆ ಇದೆಲ್ಲ ಬರುತ್ತೆ, ಇದನ್ನು ಮತ್ತೆ ನಾವು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಬೇಗ ಅರ್ಜೆಂಟಲ್ಲಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಶಾವಿಗೆನೂ ಒಂದೇ ಇದರಲ್ಲಿ ರೋಸ್ಟ್ ಆಗಿರುತ್ತಲ್ವ, ಹಾಗಾಗಿ ಟೇಸ್ಟೂ ಚೆನ್ನಾಗಿ ಬರುತ್ತೆ, ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಶಾವಿಗೆ ಹಾಕಿದ್ಮೇಲೆ ಆವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಶಾವಿಗೆ ಬೆಂದಿದೆ, 1/4 ಭಾಗದಷ್ಟು ಶಾವಿಗೆ ಬೆಂದಿದೆ. ನಾವು ಈ ಟೈಮಲ್ಲಿ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಇಷ್ಟಪಡ್ತೀರೋ, ಸ್ವೀಟ್ ಜಾಸ್ತಿ ಕಮ್ಮಿ ಅದು ನಿಮ್ಮ ಇಷ್ಟ ಅನುಸಾರ. ಶಾವಿಗೆ ಪಾಯಸ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂತಾರೆ ಅನಿಸುತ್ತೆ, ಬಟ್ ನಾನು ಮಾಡ್ತಾ ಇದ್ನಲ್ಲ, ಹಾಗಾಗಿ ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ ಅಷ್ಟೇ. ಇದಕ್ಕೆ ಒಂದೇ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಅದನ್ನು ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಅದು ಆಪ್ಷನಲ್ಲು. ನಿಮ್ಗೆ ಇಷ್ಟ ಆದರೆ ಆ ಟೇಸ್ಟು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಸಕ್ಕರೆನೂ ಹಾಕ್ಬಿಟ್ಟು ಸಕ್ಕರೆ ಎಲ್ಲ ಕರಗಲಿ ಅಂತೇಳಿ ಅದನ್ನು ಬಿಸಿ ಆಗ್ತಿದೆ. ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪಿಸ್ತಾ, ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಪಿಸ್ತಾನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಅಂದರೆ ಇದು ಹೆಸರುಬೇಳೆ ಪಾಯಸ ಅಥವಾ ರವೆ ಪಾಯಸ ಆ ಥರ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಕ್ವಾಂಟಿಟಿಲಿ ಹಾಕಿಲ್ಲ ಅಂದರೂ ನಡೆಯುತ್ತೆ, ಹಾಗೆ ಸಹ ತಿನ್ಬೋದು. ಬಟ್ ಇದಕ್ಕೆ ಶಾವಿಗೆ ಪಾಯಸಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೇ ಟೇಸ್ಟು ಪಾಯಸ, ಹಾಗಾಗಿ ಸ್ವಲ್ಪ ಇದಕ್ಕೆ ನೀವು ಬಾದಾಮಿ ಸಹ ಕಟ್ ಮಾಡಿ ಹಾಕ್ಕೋಬೋದು. ನಾನು ಇಲ್ಲೇನು ಬಾದಾಮಿನ ಬಳಸಿಲ್ಲ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿನ ಮಾತ್ರ ಹಾಕಿದ್ದೀನಿ. ಫಸ್ಟು ಗೋಡಂಬಿ ಮತ್ತು ಪಿಸ್ತಾನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆಮೇಲೆ ದ್ರಾಕ್ಷಿನ ಹಾಕಬೇಕು. ಸ್ಟಾರ್ಟಿಂಗಲ್ಲೇ ದ್ರಾಕ್ಷಿ ಹಾಕ್ಕೋಬಾರ್ದು. ಈಗ ನೋಡಿ, ಹಾಕಿ ದ್ರಾಕ್ಷಿನೂ ಹಾಕಿ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ, ಯಾಕಂದರೆ ಅದೇ ಬಿಸಿಲೇ ಇದು ದ್ರಾಕ್ಷಿ ಫುಲ್ಲು ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಈಗ ಒಗ್ಗರಣೆ ರೆಡಿ ಆಯಿತು ಪಾಯಸಕ್ಕೆ. ಈಗ ಈ ಒಗ್ಗರಣೆನ ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾಯಸ ಅಂತೂ ತುಂಬ ಕಡಿಮೆ ಸಮಯದಲ್ಲೇ ಆಗೋಗುತ್ತೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಶಾವಿಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋ ಟೈಮ್ ಹಿಡಿಯುತ್ತಲ್ವ, ನಾವಿಲ್ಲಿ ರೋಸ್ಟೆಡ್ ಶಾವಿಗೆನ ಬಳಸಿರೋದ್ರಿಂದ 10 ನಿಮಿಷದಲ್ಲಿ ಪಾಯಸ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಫ್ರೈ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಪಾಯಸಕ್ಕೆ ಹಾಕಿದ್ದಾಯಿತು. ಕಂಪ್ಲೀಟಾಗಿ ಇವಾಗ ಪಾಯಸ ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಫ್ಲೇವರ್ಗೇನು ಸೇರಿಸಿಲ್ಲ ಅಲ್ವಾ, ಹಾಗಾಗಿ ಒಂದು ಸ್ಪೂನ್ 1.5 ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಅಂದರೆ ಚಿಕ್ಕ ಸ್ಪೂನಲ್ಲಿ, ದೊಡ್ಡದಲ್ಲ, ಸಣ್ಣದು ಸ್ಮಾಲ್ ಬರುತ್ತಲ್ಲ ಆ ಸ್ಪೂನಲ್ಲಿ ಸೇರಿಸಿದ್ದೀನಿ.
ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇಷ್ಟೇ ಫ್ರೆಂಡ್ಸು, ಪಾಯಸ ಇಷ್ಟೇ ಸಿಂಪಲಾಗಿ ಆಗೋಯ್ತು. ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಬಾದಾಮಿ ಪೌಡ್ರನ್ನು ಸೇರಿಸ್ಕೋಬೋದು, ಅಥವಾ ಕಂಡೆನ್ಸ್ಡು ಕಸ್ಟರ್ಡ್ ಪೌಡ್ರ್ ಬರುತ್ತಲ್ಲ ಅದು, ಅಥವಾ ಕಂಡೆನ್ಸ್ಡ್ ಮಿಲ್ಕು ಯಾವುದಾದ್ರೂ ಸೇರಿಸ್ಬೋದು. ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೋದು, ಅಥವಾ ಬರೀ ಕಂಡೆನ್ಸ್ಡ್ ಮಿಲ್ಕ್ ಯೂಸನ್ನು ಸಹ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ನೀರಾಗಿದೆ ಅನ್ನಿಸ್ತು, ಹಾಗಾಗಿ ಥಿಕ್ನೆಸ್ಗೆ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನು ಬಳಸಿದ್ದೀನಿ. ಬಾದಾಮಿ ಪೌಡ್ರಾದರೂ ಹಾಕ್ಕೋಬೋದು, ಅಥವಾ ಕಸ್ಟರ್ಡ್ ಪೌಡ್ರನ್ನು ಸಹ ಹಾಕಿ ಮಾಡ್ಬೋದು. ನೋಡಿ, ಅದು ಹಾಕಿದ ತಕ್ಷಣ ಥಿಕ್ನೆಸ್ ಹೀಗೆ ಬರುತ್ತೆ. ಪರ್ಫೆಕ್ಟಾಗಿ ಪಾಯಸ ರೆಡಿ ಆಯಿತು. ಸ್ವಲ್ಪ ಕೋಲ್ಡ್ ಆದರೆ ತಣ್ಣಗಾಗ್ಬಿಟ್ರೆ, ಬಿಸಿ ಎಲ್ಲ ಹೋದರೆ ಪರ್ಫೆಕ್ಟಾಗಿ ರೆಡಿಯಾಗಿತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.